ಒಂದು ದಿನ ಒಂದು ಕ್ಷಣ ಮಾಡಿಕೊಳ್ಳಬೇಕಾದಂತಹ ಸ್ಮರಣೆ ಅಲ್ಲ ಪೂಜ್ಯರಾದಂತಹ ಗೋವಿಂದ ಭಟ್ರ ಸ್ಮರಣೆ. ಅವರ ಆಶೀರ್ವಾದದಿಂದ ಅನುಗ್ರಹದಿಂದ ಇಂದೀಗ ಪ್ರಸಕ್ತ ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಮಂದಿಗಳು ವ್ಯವಸಾಯ ನಿರತರಾಗಿ ಉಳಿಯುವಂತಹ ಸ್ಥಿತಿಯನ್ನು ನಾವೆಲ್ಲ ಕಂಡವರು. ಒಬ್ಬ ವ್ಯಕ್ತಿ ಆದರ್ಶವಾಗಿ ಹೇಗೆ ಬದುಕಬಹುದು ಅನ್ನುವುದನ್ನು ತನ್ನ ಬದುಕಿನ ಸಾಧ್ಯತೆಯ ಮೂಲಕವಾಗಿ ಕಾಣಿಸಿಕೊಟ್ಟ ಮಹಾನ್ ಚೇತನ. ಭೌತಿಕವಾಗಿ ನಮ್ಮನ್ನವರು ಅಗಲಿದ್ದಾರೆ, ಎಲ್ಲರಿಗೂ ನೋವಿನ ಸಂಗತಿಯೇ. ಆದರೆ ಕಾಲಧರ್ಮವನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡವರು. ಯಾವನೇ ಒಬ್ಬ ವ್ಯಕ್ತಿ ಹುಟ್ಟಿದವ ಬದುಕುತ್ತಾನೆ, ಬಾಳುತ್ತಾನೆ, ಆಯುಷ್ಯ ಮುಗಿದಾಗ ಭೌತಿಕವಾಗಿ ನಮ್ಮನ್ನು ಅಗಲುತ್ತಾನೆ. 4 ದಿನಗಳಲ್ಲಿ ಆ ವ್ಯಕ್ತಿಯ ಹೆಸರೇ ಮರೆತು ಹೋಗುವಂತಹ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಆದರೆ ಯಕ್ಷಗಾನ ಅನ್ನುವಂತಹ ಒಂದು ಕಲೆ ನೆನಪಾದಾಗ ಸದಾಕಾಲ ಪಕ್ಕನೆ ಜ್ಞಾಪಕಕ್ಕೆ ಬರಬಹುದಾದ ಒಂದು ಹೆಸರಾಗಿ ಗೋವಿಂದ ಭಟ್ಟರು ತನ್ನ ವ್ಯಕ್ತಿತ್ವವನ್ನು ಯಕ್ಷಗಾನದಲ್ಲಿ ಬೆಳೆಯಿಸಿಕೊಂಡವರು, ಬೆಳಗಿಸಿದವರು. ಅವರ ಆತ್ಮಚರಿತ್ರೆಯಲ್ಲಿ ಅವರೇ ಹೇಳಿಕೊಂಡಂತಹ ಒಂದು ವಾಕ್ಯ ಅನೇಕ ಸಲ ಬಂದಿರಬಹುದು, ಕಡು ಬಡತನದಿಂದ ನಾನು ಯಕ್ಷಗಾನಕ್ಕೆ ಬಂದೆ ಅಂತ. ಯಾವ ಕಾರಣಕ್ಕೆ ಆಗಿರಲಿ, ಅವರು ಯಕ್ಷಗಾನಕ್ಕೆ ಬಂದದ್ದರಿಂದ ಅವರಿಗೆ ಬಡತನ ಇತ್ತು, ಅವರ ಬಡತನ ನೀಗಿತು ಅನ್ನೋದು ಪ್ರಧಾನ ಅಂತ ನನಗೆ ಕಾಣೋದಿಲ್ಲ. ಯಕ್ಷಗಾನ ಶ್ರೀಮಂತ ಆಯಿತು ಅವರು ಯಕ್ಷಗಾನಕ್ಕೆ ಬಂದದ್ದರಿಂದ. ಅಂಥವರನ್ನು ನಾವಿಂದಿನ ದಿನ ಅಗಲಿದ್ದೇವೆ. ಒಬ್ಬ ಯಕ್ಷಗಾನ ಕಲಾವಿದನಾದವನಿಗೆ ಚೌಕಿ ಅಂದರೆ ದೇವರ ಮನೆ ಅಂತ ನಾವು ಗೌರವದಿಂದ ಕಾಣುತ್ತೇವೆ. ಒಂದು ದೇವಾಲಯದ ಒಳಗೆ ನಾವಿದ್ದರೆ ಹೇಗಿರಬೇಕು ಹಾಗಿರಬೇಕು ಚೌಕಿಯಲ್ಲಿ. ಆ ನಿಯಮಬದ್ಧತೆ ಮೊದಲಿನಿಂದ ಅನೂಚಾನವಾಗಿ ಪರಿಪಾಲಿಸಿಕೊಂಡು ಬಂದದ್ದು. ಆದ್ದರಿಂದಲೇ ಕೆಲವು ಚೌಕಿಗೆ ಮಡಿ ಮೈಲಿಗೆ ಅಥವಾ ಅಶೌಚ ಇದ್ದವರು ಪ್ರವೇಶ ಕೂಡ ಮಾಡುವುದಿಲ್ಲ. ಅದನ್ನು ದೇವಾಲಯದಂತೆ ಕಾಣುವಂತಹ ಒಂದು ಭಾವ ಸಾರ್ವಜನಿಕರಲ್ಲಿಯೂ ಇದೆ, ಕಲಾವಿದರಲ್ಲಿಯೂ ಇರಲೇಬೇಕು. ಅದನ್ನು ನಿಜಾರ್ಥದಲ್ಲಿ ದೇವಾಲಯವೆಂದೇ ಭಾವಿಸಿ ಬದುಕು ಸಾಗಿಸಿದವರು ಪೂಜ್ಯ ಗುರುಗಳು. ಅವರು ನಿತ್ಯ ಜಪತಪಾದಿಗಳನ್ನು ಮಾಡುವುದಕ್ಕೆ ಹೇಗೆ ನಾವು ಶುಚಿರ್ಭೂತರಾಗಿ ದೇವರ ಕೋಣೆಯ ಮುಂಭಾಗದಲ್ಲಿಯೋ ದೇವಾಲಯದ ಗೋಪುರದಲ್ಲಿ ಕುಳಿತುಕೊಂಡು ಜಪ ಮಾಡ್ತೇವೆಯೋ ತದ್ರೀತಿಯಲ್ಲಿ ಚೌಕಿಯಲ್ಲಿ ಜಪ ಮಾಡ್ತಾ ಇದ್ದವರು. ಹಾಗಿದ್ರೆ ಅವರ ಮನಸ್ಸಿನಲ್ಲಿ ಏನು ಭಾವ ಇತ್ತು? ಯಾವುದೋ ಒಂದು ಗದ್ದೆಯಲ್ಲಿ ಹಾಕಿದ ಒಂದು ಟೆಂಟು ಅಂತ ಅವರು ಭಾವಿಸಲಿಲ್ಲ. ಅದನ್ನು ತನಗೆ ಬದುಕು ಕಲ್ಪಿಸಿಕೊಟ್ಟ, ಅನೇಕರ ಬದುಕಿಗೆ ಆಸ್ಪದವನ್ನು ಒದಗಿಸಿಕೊಡುವ, ಕಲಾ ರಸಿಕರ ಅಂತರ್ಯದಲ್ಲಿ ಜೀವವಾಹಿನಿಯಾಗಿ ಪ್ರವಹಿಸಬಲ್ಲಂತಹ ಒಂದು ಕಲಾದೇವಿಯ ಸಾನ್ನಿಧ್ಯವುಳ್ಳಂತಹ ಪ್ರದೇಶ ಅದು ಅನ್ನುವಂತಹ ಗೌರವ ಭಾವದಿಂದ ಆಡದೆಯೇ ಮಾಡಿ ತೋರಿಸಿದ ಮಹಾನುಭಾವರು ನಮಗೆ ಸ್ಮರಣೆಯಲ್ಲಿರಬೇಕು. ಅಂದರೆ ಅವರ ಅನುಷ್ಠಾನವನ್ನು ಆಚರಣೆಯನ್ನು ಸಾಧ್ಯವಾದಷ್ಟು ನಾವೆಲ್ಲ ಅಳವಡಿಸಿಕೊಳ್ಳುವಂತಹ ಒಂದು ಅವಕಾಶ ದೈವ ನಮಗೆ ಕರುಣಿಸಲಿ. ಅವರ ಆತ್ಮಕ್ಕೆ ಸದ್ಗತಿ ಒದಗಲಿ. ಅವರು ಭೌತಿಕವಾಗಿ ಮರೆಯಾದರೂ ಯಕ್ಷಗಾನದ ಸದ್ದು ಕೇಳುವಲ್ಲೆಲ್ಲ ಅವರದ್ದಾದಂತಹ ಅನುಗ್ರಹ ಆಶೀರ್ವಾದ ಸದಾ ಪಸರಿಸ್ತಾ ಇರ್ತದೆ ಅನ್ನುವಂತಹ ವಿಶ್ವಾಸದಿಂದ ನಮ್ಮ ಪೂಜ್ಯ ಗುರುಗಳಿಗೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಂ ಶಾಂತಿ.